HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮೇ 15ರ ನಂತರ ನೂತನ ಮೆಗಾ ಡೈರಿ ಘಟಕ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉದ್ಘಾಟನೆಗೆ ಆಹ್ವಾನಿಸಲು ತೀರ್ಮಾನ. ಒಕ್ಕೂಟದ ಅಧ್ಯಕ್ಷ ಮತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್. ಐತಿಹಾಸಿಕ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದ ಅನ್ನ ದಾಸೋಹಕ್ಕೂ ತಟ್ಟಿದ ಬಿಸಿ. ನಿರಾಸೆಯಿಂದ ವಾಪಸ್ಸಾದ ಪ್ರವಾಸಿಗರು ಮತ್ತು ಭಕ್ತರು. ಹಾಸನ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿಯಮಿತ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಮೆಗಾ ಡೈರಿ ಉದ್ಘಾಟನೆ ವಿಚಾರ ಪ್ರಮುಖವಾಗಿ ಚರ್ಚೆಗೆ ಬಂದಿದ್ದು, ಮೇ 15ರ ನಂತರ ನೂತನ ಮೆಗಾ ಡೈರಿ ಘಟಕವನ್ನು ಉದ್ಘಾಟಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಲು ತೀರ್ಮಾನಿಸಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಿಳಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಹಾಸನ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ಒಟ್ಟು 150 ಎಕರೆ 29 ಗುಂಟೆ ಆಸ್ತಿ ಇದ್ದು, ನಿರ್ಮಾಣವಾಗುತ್ತಿರುವ ಮೆಗಾ ಡೈರಿ ಯೋಜನೆಗೆ ಒಟ್ಟು ಸುಮಾರು 830 ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ ಎಂದು ತಿಳಿಸಿದರು. ಇದರಲ್ಲಿ ಒಕ್ಕೂಟದ ಸ್ವಂತ ನಿಧಿಯಿಂದಲೇ 400 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಉಳಿದಂತೆ ಎನ್ಡಿಡಿಬಿ ಮೂಲಕ 298 ಕೋಟಿ ರೂಪಾಯಿ ಸಾಲ ಪಡೆಯಲಾಗಿದ್ದು, ಎರಡನೇ ಹಂತದಲ್ಲಿ ಮತ್ತಷ್ಟು 150 ಕೋಟಿ ರೂಪಾಯಿ ಸಾಲ ಪಡೆಯಲಾಗಿದೆ ಎಂದು ವಿವರಿಸಿದರು. ಹಾಸನ ಹಾಲು ಒಕ್ಕೂಟವು ದಿನಕ್ಕೆ ಸುಮಾರು 2 ಲಕ್ಷ ಲೀಟರ್ ಹಾಲು ಮಾರಾಟ ಮಾಡಿದ್ರೂ, ಕಳೆದ ಸಾಲಿನಲ್ಲಿ 17 ಮೆಗಾ ಡೈರಿ ಉದ್ಘಾಟನೆಗೆ ಪ್ರಧಾನಿ ಮೋದಿಗೆ ಆಹ್ವಾನಿಸಿ 69 ಲಕ್ಷ ರೂಪಾಯಿ ಲಾಭ ಗಳಿಸುವ ಮೂಲಕ ರಾಜ್ಯದಲ್ಲಿನ ಲಾಭದಲ್ಲಿರುವ ಹಾಲು ಒಕ್ಕೂಟಗಳ ಪೈಕಿ ಎರಡನೆಯ ಸ್ಥಾನದಲ್ಲಿದೆ ಎಂದರು. ಮುಂದೆ ಮಾತನಾಡಿದ ಅವರು, ಹಾಸನದಲ್ಲಿ ನಿರ್ಮಾಣವಾಗುತ್ತಿರುವ ಮೆಗಾ ಡೈರಿ ಉದ್ಘಾಟನೆಯಾದ ಬಳಿಕ ಹಾಸನ ಹಾಲು ಒಕ್ಕೂಟವು ದೇಶದಲ್ಲೇ ಮೊದಲ ಸ್ಥಾನ ಪಡೆಯುವ ಸಾಮರ್ಥ್ಯ ಹೊಂದಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಮೆಗಾ ಡೈರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಲು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಖುದ್ದಾಗಿ ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಹಕಾರಿ ಸಚಿವರು ಮತ್ತು ರಾಜ್ಯ ಸಚಿವರನ್ನು ಆಹ್ವಾನಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಒಕ್ಕೂಟದಲ್ಲಿ ಸುಮಾರು 1.10 ಲಕ್ಷ ಸದಸ್ಯರಿದ್ದು, ಮೆಗಾ ಡೈರಿ ಉದ್ಘಾಟನೆ ದಿನ ಎಲ್ಲಾ ಸದಸ್ಯರಿಗೂ ಒಂದೇ ರೀತಿಯ ಡ್ರೆಸ್ ಕೋಡ್ ಇರಲಿದ್ದು, ಡೈರಿಯ ವತಿಯಿಂದಲೇ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ. ಹಬ್ಬದ ವಾತಾವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲು ಉದ್ದೇಶ ಹೊಂದಿದ್ದೇವೆ ಎಂದರು. ಮೆಗಾ ಡೈರಿ ಸ್ಥಾಪನೆ ಮಾಡಬೇಕೆಂಬುದು ನನ್ನ ಬಹುಕಾಲದ ಕನಸಾಗಿದ್ದು, ಹಾಸನ ಹಾಲು ಒಕ್ಕೂಟವನ್ನು ದೇಶದಲ್ಲೇ ಮೊದಲ ಸ್ಥಾನಕ್ಕೆ ಕೊಂಡೊಯ್ಯುವ ಗುರಿ ಹೊಂದಿದ್ದೇನೆ ಎಂದು ರೇವಣ್ಣ ತಿಳಿಸಿದರು. ಇದೇ ವೇಳೆ ಸರ್ಕಾರವು ಹಾಲು ಉತ್ಪಾದಕರಿಗೆ ನೀಡುತ್ತಿರುವ ಪ್ರೋತ್ಸಾಹ ಧನವನ್ನು ಪ್ರತಿ ಲೀಟರ್ಗೆ 10 ರಿಂದ 12 ರೂಪಾಯಿಗೆ ಹೆಚ್ಚಿಸಬೇಕೆಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಸಭೆಯಲ್ಲಿ ಸತೀಶ್, ರಾಮಚಂದ್ರೇಗೌಡ, ಚನ್ನೇಗೌಡ, ಜಗದೀಶ್, ಹೇಮಂತಕುಮಾರ್, ಸ್ವಾಮಿಗೌಡ, ಬಸವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. 1977-78ರಲ್ಲಿ ಈ ಡೈರಿ ಪ್ರಾರಂಭ ಆಯಿತು. ಆಗ 104 ಸೊಸೈಟಿ ಇತ್ತು. 104 ಸೊಸೈಟಿ 10,000 kg ಹಾಲನ್ನು ಆಗ kg ಲೆಕ್ಕದಲ್ಲಿ ಅಳಿಸ್ತಾಯಿದ್ರು. 104 ಸೊಸೈಟಿಯಿಂದ 10,000 kg ಹಾಲನ್ನು ಬರ್ತಾಯಿತ್ತು ಫಸ್ಟು. ಆಮೇಲೆ 93ರಲ್ಲಿ 94-95ರಲ್ಲಿ ನಾನು ಅಧ್ಯಕ್ಷ ಆದಾಗ 3.5 ಕೋಟಿ ಸಾಲ ಇತ್ತು. ನಷ್ಟ 3.5 ಕೋಟಿ ನಷ್ಟ ಇತ್ತು. ಇವತ್ತು ಆಗ 60,000 ಲೀಟ್ರ್ ಫಸ್ಟು ನಾನು ಬಂದ ಮೇಲೆ ಶುರು ಮಾಡಿದ್ದು. 60,000 ಲೀಟ್ರ್ ಮಾಡಬೇಕಾದ್ರು ಒಂದೊಂದು ದಿನ ರಜಾ ಕೊಡೋರಾಗ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮದಿಂದ ಬೇಲೂರು ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದ ದಾಸೋಹಕ್ಕೂ ಸಿಲಿಂಡರ್ ಬಿಸಿ ತಟ್ಟಿದೆ. ವಿಶ್ವವಿಖ್ಯಾತ ಬೇಲೂರಿನ ಪ್ರವಾಸಿ ತಾಣ ಬೇಲೂರು ಶಿಲ್ಪ ಕಲೆಗಳ ತವರು. ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿದ್ದು, ಬಂದಂತಹವರಿಗೆ ದಾಸೋಹ ವ್ಯವಸ್ಥೆ ದೇವಾಲಯ ಆಡಳಿತ ಮಂಡಳಿ ಮಾಡಿಕೊಂಡು ಬರುತ್ತಿತ್ತು. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮದಿಂದ ಗ್ಯಾಸ್ ಸಿಲಿಂಡರ್ ಕೊರತೆ ಹೆಚ್ಚಾದ ಪರಿಣಾಮ ದಾಸೋಹ ವ್ಯವಸ್ಥೆ ಬಂದ್ ಮಾಡಲಾಗಿದ್ದು, ಬಂದಂತಹ ಪ್ರವಾಸಿಗರು ದಾಸೋಹ ಇಲ್ಲ ಎಂಬ ನಾಮಫಲಕ ನೋಡಿ ಹಿಂದಿರುಗುತ್ತಿದ್ದು, ಹೋಟೆಲ್ ಕಡೆ ಮುಖ ಮಾಡಿದ್ರೂ ಅಲ್ಲಿಯೂ ಸಹ ಸಮಸ್ಯೆ ಇದಕ್ಕೂ ಭಿನ್ನವಾಗಿದೆ ಎಂದು ಬೇಸರದಿಂದ ಪ್ರವಾಸಿಗರು ಹಿಂತಿರುಗುತ್ತಿದ್ದ ದೃಶ್ಯ ಕಣ್ಣಿಗೆ ಕಾಣುತ್ತಿತ್ತು. ಈ ಬಗ್ಗೆ ಸ್ಥಳೀಯ ನಿವಾಸಿ ಸುರೇಶ್ ಹಾಗೂ ದಬ್ಬೆ ನಾರಾಯಣ್ ಮಾತನಾಡಿ, ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಇದರ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ದಾಸೋಹ ನಡೆಸಿಕೊಂಡು ಬಂದಿದ್ದು, ಕೊರೋನಾ ಸಮಯದಲ್ಲೂ ದಾಸೋಹ ನಿಲ್ಲಿಸದೆ ಮುಂದುವರೆಸಿದ್ದು, ಆದರೆ ಇತ್ತೀಚೆಗೆ ಸಿಲಿಂಡರ್ ಅಭಾವದಿಂದ ಸಮಸ್ಯೆ ತಲೆದೋರಿದೆ.
ಇಲ್ಲಿ ಗೀಸರ್ ಸಹ ಇದೇ ಸಮಯಕ್ಕೆ ಹಾಳಾಗಿದೆ. ಆದ್ದರಿಂದ ಇದನ್ನು ಕೂಡಲೇ ಬಗೆಹರಿಸಲು ಮನವಿ ಮಾಡಿದ್ರು. ಚನ್ನಕೇಶವ ಸ್ವಾಮಿಯ ಆಡಳಿತ ಅಧಿಕಾರಿ ಯೋಗೇಶ್ ಮಾತನಾಡಿ, ಪ್ರತಿನಿತ್ಯ 2,000ಕ್ಕೂ ಅಧಿಕ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ನಮಗೆ ಪ್ರತಿನಿತ್ಯ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅವಶ್ಯಕತೆ ಇತ್ತು. ಆದರೆ ಈಗ 2 ದಿನಗಳಿಂದ ಸಿಲಿಂಡರ್ ಅಭಾವದಿಂದ ಭಕ್ತರಿಗೆ ದಾಸೋಹ ವ್ಯವಸ್ಥೆ ನಿಲ್ಲಿಸಲಾಗಿದೆ. ಇದರ ಜೊತೆಗೆ ಬಾಯ್ಲರ್ ಸಹ ಕೆಟ್ಟಿದೆ. ಇದರಿಂದ ದಾಸೋಹಕ್ಕೆ ಬಂದಂತಹ ಪ್ರವಾಸಿಗರಿಗೆ ತೊಂದರೆಯಾಗಿದೆ. ಈಗ ಸದ್ಯಕ್ಕೆ ಸೌದೆ ಒಲೆಯನ್ನ ತಾತ್ಕಾಲಿಕವಾಗಿ ಮಾಡಲಾಗಿದ್ದು, ನಾಳೆಯಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ನಿರ್ಧರಿಸಲಾಗಿದೆ. ಕೂಡಲೇ ನಮ್ಮ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಸಮಸ್ಯೆ ಬಗೆಹರಿಸಿಕೊಡುವಂತೆ ಮನವಿ ಮಾಡಲಾಗಿದೆ ಎಂದರು. HCN ನ್ಯೂಸ್, ಬೇಲೂರು. ಸರಬರಾಜಲ್ಲಿ ಗೊತ್ತಿರೋ ಈಗಾಗಲೇ ತಿಳಿದಿರೋ ಹಾಗೆ ಗ್ಯಾಸ್ ಸರಬರಾಜಲ್ಲಿ ಸ್ವಲ್ಪ ವ್ಯತ್ಯಯ ಆಗಿರೋ ಕಾರಣ ನಾವು ಅನಿವಾರ್ಯವಾಗಿ ನಿಲ್ಲಿಸಿದ್ದೀವಿ. ಮತ್ತು ವುಡ್ ಬಾಯ್ಲರ್ ಕೂಡ ತಾಂತ್ರಿಕ ದೋಷ ಇರೋ ಕಾರಣ ತುರ್ತಾಗಿ ಅದನ್ನು ರೆಡಿ ಮಾಡಿಸೋಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ. ನಾವು ಇಷ್ಟು ದಿವಸ ಗ್ಯಾಸ್ ಬಾಯ್ಲರಲ್ಲೇ ಮಾಡ್ತಿರೋದ್ರಿಂದ ತುರ್ತಾಗಿ ಈ ಥರ ಸಮಸ್ಯೆ ಆಗಿರೋದ್ರಿಂದ ಅನಿವಾರ್ಯವಾಗಿ ನಮಗೆ ಪ್ರತಿನಿತ್ಯ 1.5 2 ಸಿಲಿಂಡ್ರು ಬೇಕು, ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕಿತ್ತು. ಸೊ ಇಲ್ಲಿ ತನಕ ನಮ್ದು ಇದೇ ಊರು. ಈ ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶ್ವರ ಟೆಂಪಲ್ನಲ್ಲಿ ಪ್ರತಿದಿನ ಅನ್ನದಾಸವಾಗುತ್ತೆ. ಇವತ್ತು ಅನ್ನದಾಸನ ಬಂದ್ ಮಾಡಿದ್ದಾರೆ. ಪಾಪ ಸಾವಿರಾರು ಜನ ಭಕ್ತಾದಿಗಳು ಬಂದು ಹಂಗೆ ವಾಪಸ್ ಹೋಗ್ತಿದ್ದಾರೆ. ಕಾರಣ ಸಿಲಿಂಡರ್ ಇಲ್ಲ ಅಂತೇಳಿ ಇವತ್ತಿಂದ ದಾಸೋಹ ಇಲ್ಲ ಅಂತೇಳಿ ಬಂದರೆಲ್ಲ ಭಕ್ತಾದಿಗಳೆಲ್ಲ ಬೇಜಾರಾಗಿ ಹೋಗ್ತಿದ್ದಾರೆ. ತುಂಬ ಬೇಜಾರಾಗ್ತಿದೆ ನಮಗೆ. ಸುಮಾರು ವರ್ಷದಿಂದನೂ ಸಹ ಈ ಅನ್ನದಾನ ನಡೆಸ್ಕೊಂಡು ಬರ್ತೀರಿ. ಇವತ್ತು ಗ್ಯಾಸ್ ಇಲ್ಲ ಅಂತೇಳಿ ಬಂದ್ ಮಾಡಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 3 ದಿನಗಳ ಕಾಲ ಸೀರೆಗಳ ವಿಶೇಷ ಪ್ರದರ್ಶನ ಮತ್ತು ಮಾರಾಟದ ಪ್ರಚಾರ ವಾಹನಕ್ಕೆ ಹಸಿರು ಬಾವುಟ ಹಾರಿಸಿ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಮತ್ತು ಸಂಸ್ಥೆಯ ರಶ್ಮಿ ಇನ್ನಿತರರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ, ಈ ಪ್ರದರ್ಶನದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಗುಣಮಟ್ಟದ ಸೀರೆಗಳನ್ನು ಗ್ರಾಹಕರಿಗೆ ಪರಿಚಯಿಸಲಾಗುತ್ತಿದೆ ಎಂದರು. ನಂತರ ಮಾತನಾಡಿದ ಸಂಸ್ಥೆಯ ರಶ್ಮಿ, ವಿಶೇಷವಾಗಿ ಕಾಂಚೀಪುರಂ ಸಿಲ್ಕ್, ಮೈಸೂರು ಸಿಲ್ಕ್, ಬನಾರಸ್ ಸಿಲ್ಕ್, ಮಾಡೆಲ್ ಸಿಲ್ಕ್, ಲೆನಿನ್ ಮತ್ತು ಕಾಟನ್ ಸೀರೆಗಳು ಸೇರಿದಂತೆ ಹಲವು ರೀತಿಯ ಆಕರ್ಷಕ ವಿನ್ಯಾಸಗಳ ಸೀರೆಗಳು ಪ್ರದರ್ಶನ ಮತ್ತು ಮಾರಾಟಕ್ಕೆ ಲಭ್ಯವಿರಲಿದೆ ಎಂದರು. ಪರಂಪರೆಯ ಶೈಲಿಯನ್ನು ಉಳಿಸಿಕೊಂಡು ನವೀನ ವಿನ್ಯಾಸಗಳನ್ನು ಹೊಂದಿರುವ ಸೀರೆಗಳು ಮಹಿಳೆಯರ ಗಮನ ಸೆಳೆಯುವಂತಿದ್ದು, ಮದುವೆ ಸಮಾರಂಭಗಳು, ಹಬ್ಬಗಳು ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ತಕ್ಕಂತಹ ವೈವಿಧ್ಯಮಯ ಸೀರೆಗಳ ಸಂಗ್ರಹವನ್ನು ಈ ಪ್ರದರ್ಶನದಲ್ಲಿ ಒದಗಿಸಲಾಗಿದೆ ಎಂದರು. ವಿವಿಧ ವಯೋಮಾನದ ಮಹಿಳೆಯರ ಅಭಿರುಚಿಗೆ ತಕ್ಕಂತೆ ಹಲವಾರು ಮಾದರಿಗಳ ಸೀರೆಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದೆಂದು ವಿವರಿಸಿದರು. ಗ್ರಾಹಕರಿಗೆ ಅನುಕೂಲವಾಗುವಂತೆ ಸೀರೆಗಳನ್ನು ವಿಶೇಷ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದ್ದು, ಉತ್ತಮ ಗುಣಮಟ್ಟದ ಸೀರೆಗಳನ್ನು ಕಡಿಮೆ ದರದಲ್ಲಿ ಪಡೆಯುವ ಅವಕಾಶ ಈ ಪ್ರದರ್ಶನದಲ್ಲಿ ಲಭ್ಯವಿದೆ. ವಿಶೇಷವಾಗಿ ಉದ್ಯೋಗದಲ್ಲಿರುವ ಮಹಿಳೆಯರು ಮತ್ತು ಗೃಹಿಣಿಯರು ತಮ್ಮ ಇಷ್ಟದ ಸೀರೆಗಳನ್ನು ಆರಿಸಿ ಖರೀದಿಸಲು ಇದು ಉತ್ತಮ ಅವಕಾಶವಾಗಿದೆ ಎಂದು ಹೇಳಿದರು. 3 ದಿನಗಳ ಕಾಲ ನಡೆಯುವ ಈ ಪ್ರದರ್ಶನ ಬೆಳಗ್ಗೆಯಿಂದ ಸಂಜೆಯವರೆಗೂ ಸಾರ್ವಜನಿಕರಿಗೆ ತೆರೆಯಲ್ಪಟ್ಟಿರುತ್ತದೆ. ಹಾಸನ ನಗರ ಮತ್ತು ಸುತ್ತಮುತ್ತಲ ಪ್ರದೇಶದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಈ ಅವಕಾಶ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿದರು. ಈ ವೇಳೆ ಪತ್ರಕರ್ತ ತೌಫಿಕ್ ಅಹಮದ್ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಮಸ್ಕಾರ. ವಿಜಯನಗರದ ಕಂಕಣ ಸಿಲ್ಕ್ ಅವರು ಇವತ್ತು ಹಾಸನದಲ್ಲಿ ಅಶೋಕ ಹೋಟೆಲ್ನಲ್ಲಿ ಒಂದು ಒಳ್ಳೆ ಸ್ಯಾರಿ ಎಕ್ಸಿಬಿಷನ್ ಇಟ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿದೆ. ಎಲ್ಲ ರೇಂಜ್ದು ಕೂಡ ಇದೆ. ಕಡಿಮೆಯಿಂದ ಹೈಯೆಸ್ಟ್ ಕಾಂಚೀವರಂ ರೇಂಜ್ವರೆಗೂ ಇದೆ. ಆದ್ದರಿಂದ ಹಾಸನದ ಜನತೆ ಬಂದು ಅಶೋಕ ಹೋಟೆಲ್ನಲ್ಲಿ ವಿಸಿಟ್ ಮಾಡಿ ತಮಗೆ ಇಷ್ಟವಾದ ಒಂದು ಸೀರೆಯನ್ನು ತಗೊಳ್ಬೋದು. ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೈಸೂರಿಗೆ ಹೋಗೋ ಬದಲು ಇಲ್ಲೇ ಬಂದು ನೀವು ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸೂ ಅಷ್ಟೇ ತುಂಬ ಮಿನಿಮಲ್ ಆಗಿಟ್ಟಿದ್ದಾರೆ ಆ್ಯಂಡ್ ದಸ್ ಅ ಡಿಸ್ಕೌಂಟ್ ನಡೀತಿದೆ ಸ್ಯಾರೀಸ್ ಮೇಲೆಲ್ಲ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ಶಿಫಾನು, ಬನಾರಸ್ ಸ್ಯಾರೀಸು ಮತ್ತು ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ತುಂಬ ಚೆನ್ನಾಗಿದೆ. ರಿಗಾರ್ಡಿಂಗ್ ದ ಮೆಟೀರಿಯಲ್ಸ್ ಮತ್ತು ಡಿಸೈನ್ಸು, ಕಲರ್ಸು ಎಲ್ಲ ದಸ್ ವೆರೈಟಿ ಆಫ್ ಕಲೆಕ್ಷನ್ಸ್. ಪ್ಲೀಸ್ ಬಂದು ನೋಡಿ ಆ್ಯಂಡ್ ನಾವು ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ಥ್ಯಾಂಕ್ ಯು. ಆಲೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೊನೆಪೇಟೆ ರಸ್ತೆಯಲ್ಲಿರುವ ಕುರಿ ಮಾಂಸದ ಅಂಗಡಿಯ ಮಾಲೀಕ ಪಟ್ಟಣ ಪಂಚಾಯಿತಿಯಲ್ಲಿ ವ್ಯಾಪಾರ ಮಾಡಲು ಅನುಮತಿ ಪಡೆಯದೆ ಮನೆಯೊಂದರಲ್ಲಿ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ ಎಂಬ ಸಾರ್ವಜನಿಕ ದೂರಿನ ಮೇರೆಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಸಿಬ್ಬಂದಿಗಳು ಹಾಗೂ ಪೊಲೀಸರ ಸಹಯೋಗದಲ್ಲಿ ಕುರಿ ಮಾಂಸದ ಅಂಗಡಿಯಲ್ಲಿದ್ದ ವಸ್ತುಗಳನ್ನು ತೆರವುಗೊಳಿಸಿದರು.
ಈ ವಿಷಯವಾಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾಹಿತಿ ನೀಡಿ 4-5 ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ಹಣ ಕಟ್ಟದೆ ವ್ಯಾಪಾರ ಮಾಡುತ್ತಿದ್ದು, ಹಣ ಕಟ್ಟುವಂತೆ ಕಚೇರಿಗೆ ಕರೆಸಿ ತಿಳಿಸಿದ್ರೂ ಹಣ ಕಟ್ಟಿರಲಿಲ್ಲ. ಹಲವಾರು ಬಾರಿ ವ್ಯಾಪಾರ ನಡೆಸುತ್ತಿದ್ದ ಮಾಲೀಕರಿಗೆ ನೋಟಿಸ್ ನೀಡಿದ್ರೂ ವ್ಯಾಪಾರ ಮಾಡುತ್ತಲೇ ಇದ್ರು. ಹೀಗಾಗಿ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಲೆಟರ್ ಹಾಕಿಸಿದ್ದು, ಹಣ ಕಟ್ಟಿಸಿಕೊಳ್ಳಿ ಎಂದು ನೋಟಿಸ್ ಸಹ ನಮಗೆ ನೀಡಿದ್ರು. ಎಲ್ಲಿ ಹಣ ಕಟ್ಟಬೇಕಾಗುತ್ತದೆ ಎಂದು ತಿಳಿದು ಕೆಲವು ದಿನಗಳಿಂದ ಮೊದಲು ವ್ಯಾಪಾರ ಮಾಡುತ್ತಿದ್ದ ಅಂಗಡಿಯನ್ನ ಬಿಟ್ಟು ಪಕ್ಕದ ಮನೆಯೊಂದರಲ್ಲಿ ಬಾಡಿಗೆ ತೆಗೆದುಕೊಂಡು ಮನೆಯಲ್ಲಿ ಕುರಿ ಮಾಂಸ ವ್ಯಾಪಾರ ಮಾಡುತ್ತಿದ್ದಾರೆ. ಹೀಗಾಗಿ ಮೊದಲು ಕಟ್ಟಬೇಕಾದ ಹಣ ಕಟ್ಟಿ ನಂತರ ವ್ಯಾಪಾರ ಮುಂದುವರೆಸುವಂತೆ ವ್ಯಾಪಾರ ಮಾಡುತ್ತಿದ್ದ ಮಾಲೀಕನಿಗೆ ಎಚ್ಚರಿಕೆ ನೀಡಿ ಮಾಂಸದ ಅಂಗಡಿಯಲ್ಲಿ ಉಪಯೋಗಿಸುತ್ತಿದ್ದ ಮರದ ತುಂಡುಗಳು ಮತ್ತು ಸ್ಕೇಲ್, ತೂಕದ ಬೊಟ್ಟುಗಳನ್ನು ಕಸದ ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ವ್ಯಾಪಾರ ಮಾಡದಂತೆ ತಿಳಿಸಿ ಬಾಕಿ ಇರೋ ಹಣ ಕಟ್ಟಿ ವ್ಯಾಪಾರ ನಡೆಸುವಂತೆ ತಿಳಿಸಿದರು. HCN ನ್ಯೂಸ್, ಆಲೂರು. ಪಟ್ಟಣ ಪಂಚಾಯಿತಿಯಲ್ಲಿ ಈ ದಿನ ಕುರಿ ಮಾಂಸ ಮಾರಾಟ ಏನು ಮಾರಾಟ ಮಾಡ್ತಾ ಇದ್ರು, ಆ ಮಾರಾಟ ಮಳಿಗೆಗೆ ಈ ಹಿಂದೆ ನಾವು 3 ನೋಟಿಸ್ ಕೊಟ್ಟಿದ್ವಿ. ಅವರು 2019ರಲ್ಲಿ ಕೋರ್ಟ್ಗೆ ಹೋಗಿದ್ರು, ಮಾನ್ಯ ಜಿಲ್ಲಾಧಿಕಾರಿಗಳ ಕೋರ್ಟ್ಗೆ. ಅದಾದ ನಂತರ 2024ರಲ್ಲಿ ನಾವೇನು ಟೆಂಡರ್ ಕರೆದಿದ್ದು ನ್ಯಾಯಯುತವಾಗಿದೆ ಅಂತ ಆದೇಶ ಮಾಡಿದರು. ತದನಂತರ ಈ ಕೋರ್ಟ್ ಆದೇಶಗಳನ್ನ ಪರಿಶೀಲಿಸಿ ಅವರಿಗೆ 3 ನೋಟಿಸ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಶುಲ್ಕನ ಪಾವತಿ ಮಾಡಿ ಅಂತ ಅಂದ್ರೂ ಅವರು ಪಾವತಿ ಮಾಡಿರಲಿಲ್ಲ. ಮತ್ತು ಅದನ್ನು ಸಂಪೂರ್ಣ ಮುಚ್ಚಲಾಗಿದೆ, ಮುಚ್ಚಬೇಕು ಅಂತ ನೋಟಿಸ್ ಕೊಟ್ಟರು ಸಹ ಅವರು ಪದೇ ಅದನ್ನು ಓಪನ್ ಮಾಡ್ಕೊಂಡಿದ್ರು. ಅವ್ರನ್ನ ಕರೆಸು ಹೇಳಿದ್ವಿ. ಇವತ್ತಿನ ದಿನ ಏನು ಪಟ್ಟಣದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಕೋಳಿಯವರು ಅನುಮತಿ ತಗೊಂಡು ಶುಲ್ಕ ಕಟ್ಟಾಗಿದೆ. ಕುರಿ ಮಾಂಸದ ಅಂಗಡಿಯವರಿಗೆ ಕರೆದು ಹೇಳಿ ನೋಟಿಸ್ ಕೊಟ್ಟರು ಸಹ ಅವ್ರು ಬಂದಿರಲಿಲ್ಲ. 3 ನೋಟಿಸ್ ಕೊಟ್ಟಾಗಿ ಇವತ್ತು ನಾನು ಹೋಗಿ ಪರಿಶೀಲನೆ ಮಾಡಿದಾಗ ಅವರು ಅದನ್ನು ಅಂಗಡಿನ ಮುಚ್ಚಿಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಅದನ್ನು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಅಲ್ಲಿ ಮಾರಾಟ ಮಾಡ್ತಿದ್ದಂತ ಕಟ್ ಮಾಡೋದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ವಿಧಾನಸಭೆ ಕಲಾಪದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾರ್ಯವೈಖರಿಯನ್ನ ನವಲಗುಂದ ಶಾಸಕರಾದ NH ಕೋನರೆಡ್ಡಿ ಅವರು ಮನದುಂಬಿ ಪ್ರಶಂಸಿಸಿದರು. ಸಂತೋಷ್ ಲಾಡ್ ಎಂದರೆ 5 ಸ್ಟಾರ್ ಇದ್ದ ಹಾಗೆ. ಕಳೆದ 30 ವರ್ಷಗಳಿಂದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಇದ್ದೇನೆ. ಕಾರ್ಮಿಕ ಇಲಾಖೆ ಸಚಿವರು ಯಾರು ಅಂತಾನೆ ತಿಳಿಯುತ್ತಿರಲಿಲ್ಲ. ಈಗ ಸಂತೋಷ್ ಲಾಡ್ ಅವರು ಸಚಿವರಾಗಿದ್ದಾರೆ. ಅವರು ತಮ್ಮ ಕೆಲಸದಿಂದ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾರೆ ಎಂದರು. ಅವರನ್ನ ಕಾರ್ಮಿಕ ಸಚಿವರಾಗಿ ನೇಮಿಸಿದ್ದಾಗ ಏನಪ್ಪಾ ಇಂತಹ ಖಾತೆ ಕೊಟ್ರು, ಏನ್ ಮಾಡ್ತೀಯಾ ಎಂದಿದ್ದೆ. ನಾನು ಕೆಲಸ ಮಾಡಿ ತೋರಿಸುತ್ತೇನೆ ಎಂದಿದ್ರು. ಅವರು ಗಿಗ್ ಕಾಯ್ದೆ ತಂದರು. ಇಡೀ ದೇಶವೇ ಅದನ್ನ ಮೆಚ್ಚಿತು. ರಾಹುಲ್ ಗಾಂಧಿ ಅವರು ಪ್ರಶಂಸಿಸಿದ್ರು. ಮುಖ್ಯಮಂತ್ರಿಗಳು ಅದನ್ನ ಹೊಗಳಿದ್ರು. ಆ ಕಾಯ್ದೆಯಿಂದ ಸಾಕಷ್ಟು ಕಾರ್ಮಿಕರಿಗೆ ಒಳ್ಳೆಯದಾಗಿದೆ ಎಂದರು. ಕಾರ್ಮಿಕ ಇಲಾಖೆಯಲ್ಲಿ ಹೊಸ ಯೋಜನೆಗಳು ಜಾರಿ ಮಾಡಿ ಇವತ್ತು ಕಾರ್ಮಿಕ ಇಲಾಖೆ ಇದೆ ಎಂಬುದನ್ನು ತೋರಿಸಿದ್ರು. ಕೂಲಿ ಕಾರ್ಮಿಕರ ಮಕ್ಕಳಿಗೆ 104 ವಸತಿ ಶಾಲೆಗಳನ್ನ ಮಂಜೂರು ಮಾಡಿದ್ರು. ನಮ್ಮ ಜಿಲ್ಲೆಗೂ ಶಾಲೆ ಮಂಜೂರು ಮಾಡಿದ್ದಾರೆ ಎಂದು ವಿವರಿಸಿದ್ರು. HCN ನ್ಯೂಸ್, ಬೆಂಗಳೂರು. ಕಾರ್ಮಿಕ ಇಲಾಖೆ ನಾನು ಕಳೆದ 30 ವರ್ಷದಿಂದ ವಿಧಾನಸಭೆ, ವಿಧಾನ ಪರಿಷತ್ ಇದೆಲ್ಲ ಹೀಗೆ ಚರ್ಚೆ ನೋಡ್ಕೋತಾ ಬಂದಿದ್ದೆ. ಕಾರ್ಮಿಕ ಇಲಾಖೆ ಸಚಿವರು ಯಾರಕ್ಕಾರಂತ ಗೊತ್ತಾಗಿರ್ಲಿಲ್ಲ, ಯಾರದಾರಂತ ಗೊತ್ತಾಗಲಿಲ್ಲ. ನಮ್ಮ ಸಂತೋಷ್ ಲಾಡ್ ಅವರು ಅದ್ರ ಸಚಿವರಾದ್ರು. ಏನ್ ಮಾರ ನಿಂಗೆ ಇಂಥ ಖಾತೆ ಕೊಟ್ಬಿಟ್ರ ಏನ್ ಮಾಡ್ತಿದ್ದೆ ಅಂತಂದೆ. ಪ್ರಕಾಶ್, ನಾ ಇದ್ದಿದ್ರದಾಗ ಮಾಡಿ ತೋರಿಸ್ತೇನೆ ನೋಡು ಅಂತಂದ್ರು. ಸರ್, ಒಂದು ಗಿಗ್ ಕಾಯ್ದೆ ಅಂತ ಒಂದು ಮಸೂದೆಯನ್ನು ತಗೊಂಬಂದ್ರು. ಇಡೀ ದೇಶ ಮೆಚ್ಚ ಸರ್ ಅವ್ರು ತಂದಂತ ಕಾಯ್ದೆಗೆ. ಮುಖ್ಯಮಂತ್ರಿಗಳ ಸೂಚನೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರ ಸೂಚನೆ, ಆ ಗಿಗ್ ಕಾಯ್ದೆಯನ್ನು ತಂದದಕ್ಕೆ ಇವತ್ತು ಬಹಳ ಜನ ಹ್ಯಾಪಿ ಅವರು. ಆದ್ರೂ ಕೂಡ ಕಾರ್ಮಿಕ ಇಲಾಖೆಯಿಂದ ಹೊಸ ಯೋಜನೆಗಳು ಜಾರಿ ಮಾಡೋದ್ರ ಮೂಲಕ ಇವತ್ತ ಕಾರ್ಮಿಕ ಇಲಾಖೆ ಅಂತ ಗೊತ್ತು ಮಾಡಿಕೊಟ್ಟು ಎಷ್ಟು ಜನರಿಗೆ ರಾಜ್ಯ ಕೊಡಬೇಕು, ಎಷ್ಟು ಜನರಿಗೆ ಕೂಲಿ ಕಾರ್ಮಿಕರಿಗೆ ಇವನು ಕೊಡಬೇಕು ಅನ್ನೋಂಥ ವ್ಯವಸ್ಥೆ ಮಾಡಿದ್ರು. ಇದ್ರ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಅಗಲಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ನಿರ್ಮಾಣ ಕಾಮಗಾರಿಗೆ ಶುಕ್ರವಾರದಂದು ಕ್ಷೇತ್ರದ ಶಾಸಕ HP ಸ್ವರೂಪ್ ಅವರು ಪೂಜೆ ಸಲ್ಲಿಸಿ ಗುದ್ದಲಿ ಪೂಜೆ ನೆರವೇರಿಸಿದರು. ಗ್ರಾಮಸ್ಥರ ಬಹುದಿನಗಳ ಕನಸಾಗಿದ್ದ ದೇವಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿದ ಹಿನ್ನೆಲೆ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂದಿತು. ಗ್ರಾಮಸ್ಥರು ಹಾಗೂ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ದೇವಾಲಯ ನಿರ್ಮಾಣ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಹಲವು ವರ್ಷಗಳಿಂದ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಿಸಬೇಕೆಂಬ ಬೇಡಿಕೆಯನ್ನ ಗ್ರಾಮಸ್ಥರು ವ್ಯಕ್ತಪಡಿಸಿದ್ರು. ಇದೀಗ ಆ ಬೇಡಿಕೆ ಈಡೇರಿರುವುದರಿಂದ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ HP ಸ್ವರೂಪ್ ಅವರು, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ. ದೇವಾಲಯಗಳು ಗ್ರಾಮೀಣ ಸಮಾಜದಲ್ಲಿ ಭಕ್ತಿಯ ಜೊತೆಗೆ ಸಾಮಾಜಿಕ ಒಗ್ಗಟ್ಟಿನ ಕೇಂದ್ರವಾಗಿವೆ. ಈ ಹಿನ್ನೆಲೆ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ದೇವಾಲಯಗಳ ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು.
ಕ್ಷೇತ್ರದಲ್ಲಿ ಈಗಾಗಲೇ ಹಲವು ದೇವಾಲಯಗಳ ನಿರ್ಮಾಣ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳು ನಡೆಯುತ್ತಿದ್ದು ಭಕ್ತರಿಗೆ ಅನುಕೂಲವಾಗುವಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಅಗಲಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಇನ್ನಷ್ಟು ವೇಗಗೊಳಿಸಲಾಗುವುದೆಂದು ಹೇಳಿದರು. ಗ್ರಾಮದಲ್ಲಿ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೂ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ. ಗ್ರಾಮಸ್ಥರ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದೆಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಮುಖಂಡರು, ದೇವಾಲಯ ಸಮಿತಿ ಸದಸ್ಯರು, ಪಕ್ಷದ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಕ್ತರು ದೇವರ ಪೂಜೆ ಸಲ್ಲಿಸಿ ದೇವಾಲಯ ನಿರ್ಮಾಣ ಕಾಮಗಾರಿಗಳು ಶೀಘ್ರ ಪೂರ್ಣಗೊಳ್ಳಲಿ ಎಂದು ಪ್ರಾರ್ಥಿಸಿದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಸಿಗೆ ಆರಂಭವಾಗುತ್ತಿದ್ದಂತೆಯೇ ವಿದ್ಯುತ್ ಕೊರತೆ ತೀವ್ರಗೊಂಡ ಹಿನ್ನೆಲೆ ಆಕ್ರೋಶಗೊಂಡ ರೈತರು ಅರಸೀಕೆರೆ ತಾಲೂಕಿನ ಜಾವಗಲ್ ಸೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ಗುರುವಾರ ನಡೆದಿದೆ. ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿಲ್ಲವೆಂದು ಆರೋಪಿಸಿದ ರೈತರು ಸೆಸ್ಕಾಂ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ದಿನಕ್ಕೆ ಕೇವಲ 1 ರಿಂದ 2 ಗಂಟೆಗಳ ಕಾಲ ಮಾತ್ರ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ ರೈತರು ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಭಾರಿ ಅಡಚಣೆ ಉಂಟಾಗುತ್ತಿದೆ ಎಂದರು. ಬೇಸಿಗೆ ಆರಂಭದಲ್ಲೇ ವಿದ್ಯುತ್ ಅಭಾವ ಎದುರಾಗಿರುವುದರಿಂದ ಬೋರ್ವೆಲ್ ಮತ್ತು ಪಂಪ್ಸೆಟ್ಗಳನ್ನು ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಇದರ ಪರಿಣಾಮವಾಗಿ ಬೆಳೆದ ಬೆಳೆಗಳಿಗೆ ನೀರು ಹಾಯಿಸಲು ಸಾಧ್ಯವಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮರಗೊಂಡನಹಳ್ಳಿ, ತಾವರೆಹಳ್ಳಿ, ಚಿಕ್ಕಚೇಕಟ್ಟೆಹಳ್ಳಿ, ಬಿದ್ರೆಹಳ್ಳಿ, ಚಿಕ್ಕಲಿಂಗನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಹಲವಾರು ಗ್ರಾಮಗಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಎಂದು ರೈತರು ದೂರಿದರು. ಕೃಷಿ ಕಾರ್ಯಗಳಿಗೆ ಮಾತ್ರವಲ್ಲದೆ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಲು ಸಹ ಸಮಸ್ಯೆ ಎದುರಾಗಿದೆ. ವಿದ್ಯುತ್ ಇಲ್ಲದ ಕಾರಣ ನೀರೆತ್ತಲು ಸಾಧ್ಯವಾಗದೆ ಜಾನುವಾರುಗಳಿಗೂ ನೀರಿನ ಕೊರತೆ ಉಂಟಾಗಿದೆ ಎಂದರು. ಈ ಕುರಿತು ಹಲವಾರು ಬಾರಿ ಸೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳದೆ ಪ್ರತಿದಿನವೂ ಬೇರೆ ಬೇರೆ ನೆಪ ಹೇಳಿ ರೈತರನ್ನ ಸಮಾಧಾನಪಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇದರಿಂದ ಬೇಸತ್ತ ರೈತರು ಜಾವಗಲ್ ಸೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಕೆಲಕಾಲ ಬೀಗ ಹಾಕಿ ತಮ್ಮ ಅಸಮಾಧಾನ ಹೊರಹಾಕಿದರು. ಈ ವೇಳೆ ಸೆಸ್ಕಾಂ ಜೆಇ ಮತ್ತು ಎಇಇ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ರೈತರು ತಕ್ಷಣವೇ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ದಿನಕ್ಕೆ ಕನಿಷ್ಠ 8 ಗಂಟೆಗಳ ಕಾಲ ನಿರಂತರವಾಗಿ ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿದರು. ರೈತರು ಬೆಳೆದಿರುವ ಬೆಳೆಗಳು ಒಣಗೋ ಪರಿಸ್ಥಿತಿ ಎದುರಾಗಿದ್ದು ಈಗಲೇ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡದಿದ್ದರೆ ಭಾರೀ ನಷ್ಟ ಎದುರಾಗಲಿದೆ ಎಂದು ಎಚ್ಚರಿಸಿದರು. ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಅತ್ಯಂತ ಅಗತ್ಯವಾಗಿದ್ದು ರೈತರ ಸಮಸ್ಯೆಯನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ತಕ್ಷಣವೇ ಈ ಅವ್ಯವಸ್ಥೆಯನ್ನು ಸರಿಪಡಿಸಿ ರೈತರಿಗೆ ಕನಿಷ್ಠ 8 ಗಂಟೆಗಳ ಕಾಲ ವಿದ್ಯುತ್ ಒದಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್, ಸಿದ್ದೇಶ್, ರೈತರಾದ ಗಿರೀಶ್, ನಿರಂಜನ್, ಅಭಿಷೇಕ್, ಪ್ರತಾಪ್, ಸತೀಶ್, ಹರೀಶ್, ಶರತ್, ಮೋಹನ್ ಕುಮಾರ್, ಪರಮೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇ 15ರ ನಂತರ ನೂತನ ಮೆಗಾ ಡೈರಿ ಘಟಕ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉದ್ಘಾಟನೆಗೆ ಆಹ್ವಾನಿಸಲು ತೀರ್ಮಾನ. ಒಕ್ಕೂಟದ ಅಧ್ಯಕ್ಷ ಮತ್ತು ಮಾಜಿ ಸಚಿವ HD ರೇವಣ್ಣ ಹೇಳಿಕೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್. ಐತಿಹಾಸಿಕ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಅನ್ನ ದಾಸೋಹಕ್ಕೂ ತಟ್ಟಿದ ಬಿಸಿ. ನಿರಾಸೆಯಿಂದ ವಾಪಸ್ಸಾದ ಪ್ರವಾಸಿಗರು ಮತ್ತು ಭಕ್ತರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.